ಕೈಗಳು ತುಂಬಿದ ಬಳಿಕ ಪೂಜಿಸಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತನವರ ಕೂಡದ ಸಂಗಮ ದೇವ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣನ ಎಲ್ಲ ಸಂತರನ್ನ ಮಹಂತನ ದಾರ್ಶನಿಕರ ಸ್ವಸುತ್ತ ಇವತ್ತು ರೋಡ್ ಮಹಾನಗರದಲ್ಲಿ ಅತ್ಯಂತ ಸಂತೋಷ ದಿವಸ. ಈ ನಾಡಿನ ಕಣ್ಮಣಿಯಾಗಿರ್ತಕ್ಕಂಥ ನಮ್ಮ ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ.ಎಸ್. ಪಾಟೀಲ್ ಅವರ ಹುಟ್ಟುಹಬ್ಬದ ದಿನಾಚರಣೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮ ವಿಶೇಷ ಆಗಮಿಸುತ್ತ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ವೈಶಿಷ್ಟ್ಯತೆ ಕೊಡ್ತಕ್ಕಂಥ ವಿಶೇಷವಾದಂಥ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಎಚ್.ಕೆ. ಪಾಟೀಲ್ ಅವರೇ, ಮುಂದೆ ಬರ್ತಕ್ಕಂಥ ದಿನಮಾನದೊಳಗೆ ಮುಖ್ಯಮಂತ್ರಿ ಯಾರೇ ಆಗಲಿ ಆ ಲಿಸ್ಟ್ನಾಗ ಇವ್ರದೊಂದು ಹೆಸರು ನೆನಪಿಟ್ಟುಕೊಟ್ಟಿರಲ್ಲ, ಮುಖ್ಯ ವಿದ್ಯಾರ್ಥಿ ಲಿಸ್ಟ್ ಒಳಗೆ ಅಂತ ಶ್ರೇಷ್ಠವಾದ ವ್ಯಕ್ತಿಗಳು ನಮ್ಮ ಆರ್.ಎಸ್. ಪಾಟೀಲ್ ಅವರೇ ಮತ್ತು ನಮ್ಮ ಯಾವಗಲ್ದವರೇ, ವೇದಿಕೆ ಆಚರಣೆ ಎಲ್ಲ ಮಹಾಜನಗಳೇ ಮಾತಾಡಿ ಈಗ ಸಂಘ ಬಹಳ ಆಗಿದೆ. ಈಗಾಗಲೇ ಜಿ.ಎಸ್. ಪಾಟೀಲ್ ಏನೊಂದು ವಿಚಾರವನ್ನು ಈಗ ಎಲ್ಲ ಮಾತನಾಡಿದ್ದಾರೆ. ಜಿ.ಎಸ್. ಪಾಟೀಲ್ರು ಅವ್ರು ಈಗ ಹೇಳಿದ್ರು, ನಾನು ದಣಮಾಗಿದೆ ಅಂತ ಹೇಳಿದ್ರು. ಅವರು ದಣು ಆಗೋದೇ ಅವ್ರಿಗೆ 78 ಅವ್ರಿಗೆ 28 ಅವ್ರಿಗೆ. ಅದಕ್ಕೆ ಕೆಲಸ ಮಾಡೋರಿಗೆ ದಣು ಆಗೋದೇ ಇಲ್ಲ, ಮುಖಿಯರಿಗೆ ದಲಿತರಿಗೆ ದಣು ಆಕತಿ. ಅದಕ್ಕೆ ರಾಜಕೀಯ ರಂಗದಾಗ ಭಾಳಷ್ಟು ಬುದ್ಧಿವಂತರಿಗೆ ನಾನು ಯಾರು ಅದಂದ್ರೆ ನಮ್ಮ ಜಿ.ಎಸ್. ಪಾಟೀಲ್ ಭಾಳ ಬುದ್ಧಿವಂತರು. ಅವರು ಬಸಂತ ಯಾವ ದೇವ್ರಿಗೆ ಬೇಕು ಹಡ್ದಾಗಿ ಪುಣ್ಯಾತ್ಮನ ಭಾಳ ಬುದ್ಧಿವಂತರು. 5 ಮಂದಿ ಅದ. ಧರ್ಮರಾಜ ಅವರು, ಧರ್ಮರಾಜ ಇವ್ರು ಮಧ್ಯಮ ಪಾಂಡವ, ನಕುಲ್ ಸಹದೇವ ಅನ್ಕೂತಾರಲ್ಲ. ಅದಕ್ಕೆ ಬಸಂತ ಎಷ್ಟು ಅಲ್ಲ, ಅಕ್ಕಮಹಾದೇವಿ ಶಿವನೇ ಗಂಡನಾಗಬೇಕು ಅದೊಂದು ಕಾಲ ತಪ್ಪಿಸಿದ್ದೆ ಅಕ್ಕಮಹಾದೇವಿ ಹೇಳಿದ್ರೆ ನಮ್ಮ ಬಸಂತ ಕೂಡ ನನ್ನ ಮಾತು ನಿಂತಿದ್ರೆ ಹಿಂಗೆ ಆಗ್ಬೇಕಂತ ತಪಸ್ ಮಾಡಿದ. ಯಾರು ನಮ್ಮ ಬಸಂತ ಇವರು ಆಯುಷ್ ಪಾಟೀಲ್ ಹಿಂಗಾಗಬೇಕು, ಜಿ.ಎಸ್. ಹಿಂಗಾಗಬೇಕು ಎಂತ. ಅದಕ್ಕೆ ಅಮ್ಮನ ಆಶೀರ್ವಾದ ಅಲ್ಲ. ನಾನು ಬಹಳ ಮಂದಿ ಮಂತ್ರಿ ನೋಡೀನಿ, ಶಾಸಕರು ನೋಡೀನಿ, ಆದ್ರೆ ಇಂಥ ವೈಶಿಷ್ಟ್ಯವಾದ ಕಾರ್ಯಕ್ರಮ ಆಗ್ತಕ್ಕಂಥ ನೋಡೇ ಇಲ್ಲ ನಾನು. ಅಮ್ಮನ ಪುಣ್ಯತಿಥಿ ಮಾಡೋದಕ್ಕೆ 5 ದಿವಸ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ ಯಾರು ಏನು ಮಾಡ್ತಾರೆ? ಯಾರು ಮಾಡಂಗಿಲ್ಲ. ಅದಕ್ಕೆ ನಮ್ಮ ಜಿ.ಎಸ್. ಪಾಟೀಲ್ರು ವಿಶೇಷವಾದ ಬುದ್ಧಿ ಇವ್ರದ್ದು. ಯಾಕಂದ್ರೆ ಜನರಿಗೆ ಉಪಯೋಗ ಆಗಲಿ, ಸುಮ್ಮನೆ ಬಂದು ಎಮ್.ಎಲ್.ಎ ಕುಂತೆ ಹಾಗೆ ಅಡ್ಡ ಮಾಡಿದ್ರೆ ತಿಂದು ಬೇಡ, ಏನಾದ್ರು ಜನಪಯೋಗಿ ಕೆಲಸ ಆದನ್ನು ಉದ್ದೇಶದಿಂದ ಏನಾದ್ರು ಕಾರ್ಯಕ್ರಮ ಆಗ್ತದೆ ಜನಪಯೋಗಿ ಕೆಲಸವನ್ನು. ಇವತ್ತು ನೋಡ್ರಿ, ವ್ಯಾಪಾರ ಉದ್ಯಮ ಕೆಲಸ ಮಾಡಿದ್ದಾರೆ, ನಿನ್ನೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಅಂತ ದೃಷ್ಟಿಯಿಂದ ಈ ನಾಡಿನೊಳಗೆ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮನ ಜನರು ಕೆಲಸ ಮಾಡಿ ಕೊಡ್ತಕ್ಕಂಥವ್ರು ನಮ್ಮ ಜಿ.ಎಸ್. ಪಾಟೀಲ್ರು ಜನಾನುರಾಗಿಗಳು. ಅದಕ್ಕೆ ಅವ್ರು ಮಾಡುವಂಥ ಕೆಲಸ, ಅವ್ರು ಮಾಡುವಂಥ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಿದ್ದವ್ರು ಎದ್ದು ಎಮ್ಸು ಕೆಲಸ ಮಾಡ್ತಾರೆ. ಅವರು ಬಿದ್ದವ್ರನ್ನ ಎಮ್ಸು ಕೆಲಸ ಮಾಡ್ತಾರೆ. 12ನೇ ಶತಮಾನದ ಬಸವಣ್ಣ ಮಾಡಿದ ಕೆಲಸ ಇದೆ. ಬಸವಣ್ಣ ಹೊಟ್ಟಿದ್ದು ಸರಿ ಅರಮನೆ ಕೆಲಸಕ್ಕೆ ಶಿವನಾಗಿ ನೀವು ಬಿದ್ದಿದ್ದ ರೋಡ್ನಾಗ ಕೊಂಡ ಕಾಣ್ತಿದ್ದಿಲ್ಲ. ಅವನಿಗೆ ಬಿದ್ದಿದ್ದ ಯಾರು ಜನ ಹಾಗೆ ನೋಡ್ಕೊಂಡು ಹೋಗ್ತಿದ್ರಾಗ ಯಾರು ಒಬ್ಬರು ಎಬ್ಸಿಲ್ಲ. ಅವನ್ನ ಬಸವಣ್ಣ ಹೊಟ್ಟಿದ್ದ. ಅವಾಗ ಹೋಗಿ ಎತ್ತು ಕುದಿಸ್ಮ್ಯಾಗ ನಾನು ಯಾರು ಅಂತಂದ ಬಸವಣ್ಣ. ಯಾರು? ಶಿವನಾಗಿ ದೇವಗ. ಈ ಜಗತ್ತು ಬಿದ್ದವ್ರು ಎತ್ತುವಂಥ ವ್ಯಕ್ತಿ ಯಾರು? ಬಸವಣ್ಣ ಬಿಟ್ಟು ಮತ್ತೆ ಜಗತ್ತಿನ ಯಾರಿಲ್ಲ ಒಂದಪ್ಪ, ಯಾರು? ಶಿವನಾಗಿ ದೇವ. ಹಾಗೆ ಈ ನಾಡಿನೊಳಗೆ ಈ ತಾಲೂಕಿನಾಗ ಬಿದ್ದವ್ರು ಎತ್ತು ಕೆಲಸ ಮಾಡ್ತಕ್ಕಂಥ ಯಾರು ಅದನ್ನ ನಮ್ಮ ಜಿ.ಎಸ್. ಪಾಟೀಲ್ ವಿಶೇಷ. ಯಾರು ಬಂದ್ರು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊಳ್ತಾರೆ. ಅದಕ್ಕೆ ಈ ಬುದ್ಧಿವಂತಿಗೆ ಮತ್ತು ಬರ್ಲಿಕ್ಕೆ ಸಾಕು. ರಾಜಕೀಯ ರಂಗದಲ್ಲಿ ಧರ್ಮವಂತರು ಭಾಳ ಕಡಿಮೆ, ಭಕ್ತಿ ಭಾಳ ಕಮ್ಮಿ, ಧರ್ಮ ಭಾಳ ಕಮ್ಮಿ, ವಿನಯ ಭಾಳ ಕಮ್ಮಿ. ಅವೇನು ಇಷ್ಟು ಜಮಾದ ಇರುತ್ತೆ. ಧರ್ಮ ಭಕ್ತಿ ಎಲ್ಲದವು ದೊಡ್ಡ ಗಂಡು ಹೇಗಿರ್ಬೇಕು, ಮತ್ತೊಂದು ಹೇಗಿರ್ಬೇಕು. ಅದಕ್ಕೆ ಜಿ.ಎಸ್. ಪಾಟೀಲ್ ಗುಣ ವಿಶೇಷವಾದ ಗುಣ. ಅದಕ್ಕೆ ಅಮ್ಮ ಅಂತ ಸಂಸ್ಕಾರ ಕೊಟ್ಟು ಹೋಗ್ಯಾಳ ಅಮ್ಮ. ಅದಕ್ಕೆ ಅಂತ ದೃಷ್ಟಿಯಿಂದ ಇಲ್ಲಿ ತನಕ ಭಾಳ ಜನ ಮಾತಾಡಿದ್ದಾರೆ. ಅದಕ್ಕೆ ನಮ್ಮ ನಾಡಿನ ಜನಕ್ಕೆ ಒಂದು ಕೊರಗೈತಿ, ಈ ಜಗಕ್ಕೆ ಕೊರಗೈತಿ. ಏನು? ಜಿ.ಎಸ್. ಪಾಟೀಲ್ರು 6 ಸರಿ 7 ಸರಿ ಎಮ್.ಎಲ್.ಗಳಾದ್ರು, ಒಂದೊಂದು ಸರಿ ಒಂದೊಂದು ಸರಿ ಅದಕ್ಕೆ ಮಂತ್ರಿಗಳಾಗ್ಯಾರ, ಒಂದೊಂದು ಸರಿ ಆದವರು 6 ಸರಿ ಆಗಿರೋರು. ಯಾಕೆ ಮಂತ್ರಿ ಆಗೋರು? ಕೊರಗೈತಿ ನಮ್ಮ ಜನಕ್ಕೆ. ಅದಕ್ಕೆ ಏನು ಮಾಡೋದು ಅಂತ ಸುಮ್ಮ ಕೂತಿರೋದು. ಯಾವಾಗ ಮಾಡ್ತೀರ ನೀವು? ಗಪ್ಪದ ಸುಮ್ಮನೆ ನಿದ್ದೆ ಮಾಡ್ತಾರೆ ಹಾಕ್ತಾರೆ ನಾ ಮಂತ್ರಿ ಅವರು. ನಿಮ್ಮ ಸಂಘಟನೆ ಬೇಕು. ಈ 6 ಸರಿ 7 ಸರಿ ಎಮ್.ಎಲ್.ಎ ಆಗ್ಯಾರ ಅವರು. ಒಂದೊಂದು ಸರಿ ಎಮ್.ಎಲ್.ಎ ಮಂತ್ರಿ ಆಗ್ಯಾರ. ಇವ್ರು 7 ಸರಿ ಆದ್ರೆ ಯಾಕಾಗಿ ಬಂದು? ನಿಮ್ಮ ಹೋರಾಟ ಬೇಕು, ನಿಮ್ಮ ಅಭಿಮಾನ ಬೇಕು, ಮಾಡಿ ಗಟ್ಟಿಗೆ ಮಾಡಬೇಕು ಕೆಲಸವನ್ನು. ಇವ್ರು ಆಗಬೇಕು. 78 ವರ್ಷ ಈಗ ಇವ್ರಿಗೆ, 78 ವರ್ಷ 28 ವರ್ಷ ಕೆಲಸ ಮಾಡ್ತಾರೆ. ಅವ್ರಿಗೆ ಅವ್ರ ದಣ್ಮೆಯಿಂದ ಈಗ ಹೇಳಕ್ ದಣ್ಮೆಯಿಂದ ಹೇಳಿದಾರೆ.
ಅದಕ್ಕೆ ಇಂಥವ್ರು ನಮ್ಮ ಭಾಗಕ್ಕೆ ಬಂದಾರಲ್ಲ, ಈ ಭಾಗದ ಪುಣ್ಯ ಅಂತ ನಾವೆಲ್ಲ ಭಾವಿಸ್ಬೇಕು. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ಈ ನಾಡಿಗೆ ಯಾಕೆ ಅದಕ್ಕೆ ಏನು ಬೇಕಂತ ತಿಳ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಸಾವಿರಗಿರಿ ಸರ್ದಾರ ಹೊಸದಂತ ಕೆರೆ ಐತದ, ಆ ಕೆರೆ ಮಾತ್ರ ಯಾರು ಮಧ್ಯೆ ಹಾಕಿ ಆ ಕೆಲಸನ ಸಾಧ್ಯನ ಹಾಕಿದ್ದಿಲ್ಲ. ಅಂತ ಬಹಳ ದೊಡ್ಡ ಕೆಲಸವನ್ನ ಡಿ ಎಸ್ ಪಾಟೀಲ್ ಮಾಡಿದಾರ. ಅದಕ್ಕೆ ಬಹುಕಾಲ ಜನ ನಿಮ್ಮ ಮನಸ್ಸಿಗೆ ಇರಲಿ, ಡಿ ಎಸ್ ಪಾಟೀಲ್ರು ಬಹಳ ಜನರು ಭಾಳ ಬಿದ್ದವ್ರು ಕೆಲಸಗಾರರು ಕೂತ್ಕೊಂಡು ಕೆಲಸ ಮಾಡೋದು. ಇನ್ನು ಕೆಲವು ಮಂದಿ ಇರ್ತಾರೆ ಬೇರೆ ಜನ ಮಾತಾಡೋದು ನಾವು. ಅದಕ್ಕೆ ಅನ್ನೋ ದೃಷ್ಟಿಯಿಂದ ನಮ್ಮ ಡಿ ಎಸ್ ಪಾಟೀಲ್ರು 6 ಬಾರಿ 7 ಬಾರಿ MLA ಆಗಿರೋರು. ಇವ್ರು ಮಂತ್ರಿ ಆಗಬೇಕು, ಬೇಗನೆ ಮಂತ್ರಿ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರೂ ಹೋರಾಟ ಇಲ್ಲಪ್ಪ, ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಮ್ಮ ಆಶೀರ್ವಾದ ಎಲ್ಲ ಇರಲಿ. ಅವ್ರು ಬೇಗನೆ ಮಂತ್ರಿಗಳಲ್ಲಿ ಭಾಳ ಸಂತೋಷ ಸಮಾರಂಭ. ಇವತ್ತು ಬೆಳಗಿಂದ ಹೀಗೆ ಕೂತೀರಿ, ಅಲ್ಲ ನಿನ್ನಿಂದ ಹೀಗೆ ಕೂತೀರಿ. ಒಳ್ಳೆ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಾಡೋರು ಶಾಸಕರು ನೋಡೇ ಇಲ್ಲ. ನಾನು ಎರಡು ಕಡೆ ಹೋಗ್ತೀನಿ, ನಾನು ಎಲ್ಲ ಕಡೆ ಹೋಗ್ತೀನಿ. ನಮ್ಮ ಸುಮಾರು 4 ಜಿಲ್ಲಾದ ಮಠ ಅದು. ನಮ್ಮ ಮಠಗಳು ಯಾವ ಸ್ವಾಮಿಗೆ ಇಲ್ಲ. ನಮ್ಮ ಮಠ ಯಾವ ಸ್ವಾಮಿಗಳಿಗೆ ಇಲ್ಲ. 4 ಜಿಲ್ಲಾದ ಮಠ ಅದು ನಮ್ಮ. ಆದ್ರೆ ಸುಮ್ಮನೆ ಮಟ್ಟಿ ತಾವು ಇವರು ಅಮ್ಮನ ಪುನೀತಿನ ಮಾಡೋಕ್ಕೆ ಎಷ್ಟು ವಿಶೇಷ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಹುಟ್ಟುಹಬ್ಬ ಇವತ್ತು ವಿಶೇಷ, ನಿನ್ನಿಂದ ಎಷ್ಟು ವಿಶೇಷ ಕಾರ್ಯಕ್ರಮ. ಅದಕ್ಕೆ ಗುರುತಿಸ್ಕೊಡ್ರಪ್ಪ. ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಳ್ಳೇದು ಮಾಡಬೇಕು. ಅದಕ್ಕೆ ಅದು ಸದಾಕಾಲ ನಿಮ್ಮ ಅಭಿಮಾನ ಮೇಲಿರಲಿ, ಬಹುಕಾಲ ನಮ್ಮೆಲ್ಲರ ಮಧ್ಯದಲ್ಲಿ ಇವು ಸದಾಕಾಲ ಇರಲಿ. ಡಿ ಎಸ್ ಪಾಟೀಲ್ರು ಇವತ್ತು ನೀವೆಲ್ಲ ಬಂದಿದ್ರಿ, ಭಾಳ ಸಂತೋಷ. ಅವ್ರ ಬಗ್ಗೆ ವಿಶೇಷ ಕಾಳಜಿ, ಆಸಕ್ತಿ ನಿಮ್ಮಲ್ಲಿ ಇರಲಿ. ಅದಕ್ಕೆ ಅದ್ರ ದೃಷ್ಟಿಯಿಂದ ನಮ್ಮ HK ಪಾಟೀಲ್ ಶಾಸಕರು, ನಮ್ಮ ಸಚಿವರು ಕೂಡ ಈ ಥರ ವಿಶೇಷವಾದ ಮಾತನಾಡಿದಾರೆ. ಭಾಳ ಸಂತೋಷ. ಭಾಳ ಒಳ್ಳೆಯವ್ರು ಹೇಳ್ತೇನೆ. ಮುಂದೆ ಯಾವಾಗಲಿ 5 ವರ್ಷಕ್ಕಾಗಲಿ 10 ವರ್ಷಕ್ಕಾಗಲಿ ಮುಖ್ಯಮಂತ್ರಿ ಯಾರು ಆಗೋದಿಷ್ಟ ಆಗಿದ್ದಾರೆ, ಇವರೊಬ್ಬರು ಅನಿಷ್ಟಾಗಿದ್ದವರು ಅಂತ ಶ್ರೇಷ್ಠವಾದ ಶಕ್ತಿಗಳು HK ಪಾಟೀಲ್ರು ಭಾಳ ಒಳ್ಳೆಯವ್ರಪ್ಪ. ಅದಕ್ಕೆ ನಮ್ಮ RS ಪಾಟೀಲ್ರು, ಧರ್ಮರಾಜ್ ಅವರು ಯಾರೇ ಬರಲಿ ಒಂದೇ ಟೈಪು ಒಂದೇ ವಿಚಾರ. ಗುಡಿಯನ್ನು ಗಂಟಿದ್ದಾಗ ಅವರು RS ಗುಡಿಯನ್ನು ಗಂಟಿದ್ದಾಗ ಸೋದ ಮನುಷ್ಯ ಬರಲಿ, ಕ್ಯಾಟ್ ಮನುಷ್ಯ ಯಾವುದೋ ಬರಲಿ, ಒಟ್ಟು ಒಂದೇ ಪಾತ್ರ RS ಪಾಟೀಲ್ರು. ಈಗೆಲ್ಲ 93-94 ವರ್ಷ. ಒಳ್ಳೆ ವಿಚಾರವಂತರು, ಭಾಳ ಸಂತೋಷ. ಈ ಮಂತ್ರನ್ಗೊಂದು ವಿಶೇಷವಾದ ಆಶೀರ್ವಾದ ಐತಿ. ಹಾಕಿದ ಅಜ್ಜನ ಆಶೀರ್ವಾದ, ಬಸವನ ಆಶೀರ್ವಾದ, ಹೇಮಂಡಿ ಮಲ್ಲಮ್ಮನ ಆಶೀರ್ವಾದ, ಭಾಳ ಆಶೀರ್ವಾದ ತಗೊಂಡು ಇವ್ರು ಖರ್ಚಿದೀನಿ ಮಂತ್ರನಿಗೆ ಎಂದು ಖರ್ಚಿಲ್ಲ, ಎದ್ಕೊಂತ ಹೋಗಕ್ಕೆ ಹೊರತು ಎಂದು ಬೀಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ರೆಡ್ಡನ್ ಮಂತ್ರನಿಗೆ ದೊಡ್ಡ ಆಶೀರ್ವಾದ ಐತಿ. ಏನೈತಿ? ಹೇಮಂಡಿ ಮಲ್ಲಮ್ಮ ಮಹಾಜ್ಞಾನಿ, ಲಿಂಗಾಂಗ ಸಾಮಸದ ಮಹಾಜ್ಞಾನಿ ಹೇಮಂಡಿ ಮಲ್ಲಮ್ಮ ಯೋಟು ಜ್ಞಾನಿ ಇದ್ದಂದ್ರೆ ಆಕೆ ಚೇರ್ ಕಮ್ಮಿನ. ಅದಕ್ಕೆ ಮಳೆನಾಗಿದ್ದಿಲ್ಲ. ಕಡ್ಲಿಕಾಲ ನೆನೆಯಾಗ ರಾತ್ರಿ ನೆನೆಯಾಗ ಹಸಿ ಭೂಮಿ ಹಸಿ ಇದ್ದಿಲ್ಲ. ಕಡ್ಲಿಕಾಲ ರಾತ್ರಿ ನೆನೆಯಾಗ ಬಿತ್ತಾಕ ಹೋಗಿತ್ತು. ಹೇಮಂಡಿ ಮಲ್ಲಮ್ಮ ಹೋದಾಗ ಶ್ರೀಶೈಲ ಕೊಟ್ಟಿತ್ತು ಸಾಧುಗಳು, 50 ಜನ ಸಾಧುಗಳು. ಮಲ್ಲಯ್ಯವ್ಗೆ ಅಂತ ಹೊತ್ತಿತ್ತು. ಆವಾಗ ಭಾಳ ಹೆಸರಾಗಿದೆ. ಏನಾರಿದ್ರು ಕೂಡ ಮಾತು ಕೊಟ್ಟು ಸಾಧುಗಳು ಇತ್ತು ಪುಟ್ಟಿ ತುಂಬ ಬರೇ ನದಿಗಟ್ಟಿ ಕಾಯ್ದು, ಹಸಿ ಸರಿ ಇದ್ದಿಲ್ಲ, ನೆನೆಸಿ ಬಿತ್ತಾಕ್ತಾ ಇದ್ರು. ಕೂಡ್ರ ಬಂದು ಎಲ್ಲರೂ ನೀರು ಬಿಟ್ಟಲ್ಲ. ಯಾರು ಹೇಮಂಡಿ ಮಲ್ಲಮ್ಮ ಎಲ್ಲ ಆದ್ಮ್ಯಾಗ ಆ ಬಿದಿರು ಪುಟ್ಟಾಗ ಅಲ್ಲೊಂದಿಲ್ಲೊಂದು ಕಾಳು ಉಳಿದು ಅಮ್ಮ ಮಧ್ಯಾಹ್ನ ಧ್ಯಾನ ಮಾಡಿದ್ಲು. ಹೇಮಂಡಿ ಮಲ್ಲಮ್ಮ ಮಾಡಿ ಅದು ಉಸುರು ತುಂಬಿ ಬಿತ್ತಿದ್ಲು. ಮಲ್ಲಯ್ಯವ್ಗೆ ಅಂತ ಬಿತ್ತು ಬರೋ ಉಸುನ 5 ದಿವಸಕ್ಕೆ ಒಂದು ಸಾಲ ಹುಟ್ಟುಬಿಡ್ತದೆ ಎಲ್ಲ. ಅದಕ್ಕೆ ಅಮ್ಮನ ಶಕ್ತಿ ಇರ್ತದೆ, ಹೇಮಂಡಿ ಮಲ್ಲಮ್ಮ ಶಕ್ತಿ. ಅದಕ್ಕೆ ನಮ್ಮ ರೆಡ್ಡಿ ಕಂಪನಿಗೆ ಮಲ್ಲಮ್ಮನ ಆಶೀರ್ವಾದ ಸದಾ ಕದಿಗೆ. ಇವ್ರಿಗೆ ಬಳತಾನೆ ಇಲ್ಲ. ಹಾಗೆ ಹೇಮಂಡಿ ಮಲ್ಲಮ್ಮ ಆಶೀರ್ವಾದ ಇದೇ ಪ್ರಕಾರವಾಗಿ ನೀವು ಕೂಡ ನಮ್ಮೆಲ್ಲರ ಮಧ್ಯೆ ಬಹುಕಾಲ ನಮ್ಮ JS ಪಾಟೀಲ್ ಇರಲಿ ಅಂತ ಸದ್ಬುದ್ಧಿ ಎಲ್ಲ ಕೊಡಲಿ. ಇನ್ನು ಬಹುಕಾಲ ಇರಲಿ. ಇವ್ರು ಮಂತ್ರಿ ಆಗ್ತಕ್ಕಂಥ ಪರ ಬಹಳ ಜನಕ್ಕೆ ಐತಿ. ನಾವು ಅದ್ರ ಬಗ್ಗೆ ನಾವೊಬ್ಬರು ಅದಕ್ಕೆ ಒಳ್ಳೇದಾಗಪ್ಪ. ಅವ್ರು ಬೇಗ ಮಂತ್ರಿ ಆಗಿ ಸಮಯ ಭಾಳ ಆಗಿದೆ. ನಾನು ತಾಸುಗಟ್ಟಲೆ ಮಾತಾಡ್ತೀನಿ. ನಮಗದ ಉದ್ಯೋಗ ಆಗಿದೆ, ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ ಹೇಳೋದು ಕೇಳೋಕ್ಕೂ ಸಮಯವಿಲ್ಲ. ಅದಕ್ಕೆ JS ಪಾಟೀಲ್ ಹುಟ್ಟ ಬಂದು ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಬಹುಕಾಲ ಆರೋಗ್ಯ ಆಯುಷ್ಯ ಶತಮಾನೋತ್ಸವ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿವರೆಗೆ ಬರಲಿ. ಒಳ್ಳೆಯದಾಗಲಿ. ಸ್ವಾಮಿ ಆಶೀರ್ವಾದ, ಬಸವನ ಆಶೀರ್ವಾದ, ಅನ್ನದ ಆಶೀರ್ವಾದ, ಮಾತಿನ ಆಶೀರ್ವಾದ, ಆಶೀರ್ವಾದ ಸದಾ ಬಹುಕಾಲ ಬಗ್ಗೆ ಮತ್ತೊಬ್ಬ ಶುಭವನ್ನು ಹಾರೈಸಿ ನಾನು ಮಾತು